ಕರ್ನಾಟಕದಲ್ಲಿ ಕೇರಳದ ಆಜ್ಞೆಯಂತೆ ಸರ್ಕಾರ. ಬೆಂಗಳೂರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಹೇಳಿಕೆ ಇದು. ವೇಣುಗೋಪಾಲ್ಗೆ ನೆಗಡಿಯಾದ್ರೆ ಸರ್ಕಾರ ಸೀನುತ್ತೆ. ಕನ್ನಡದ ಮಕ್ಕಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು. ವಯನಾಡು ದುರಂತವಾದಾಗ ಹಣ ಕೊಟ್ಟಿದ್ದಾರೆ. ಎಲ್ಲ ವಿಚಾರಗಳನ್ನು ಪರಿಗಣಿಸಬೇಕು ಅಂತ ಬಸವರಾಜ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ. ನಾನೇನು ಹೇಳ್ತಾ ಇದ್ದೇನೆ, ಇದನ್ನು ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಭಾಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೇ ಅತಿ ಹೆಚ್ಚು ಜನ ಇರುವಂಥದ್ದು, ಅದಕ್ಕೆ ಕನ್ನಡ ಶಾಲೆಗಳು ಇರುವಂಥದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದ್ರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದ್ದಕ್ಕೆ ಇಲ್ಲೆಲ್ಲ ಇದು ಮಾಡ್ತಾ ಇದ್ದೀವಪ್ಪ, ಮಾಡಿ. ವಯನಾಡಿನಲ್ಲಿ ಪ್ರವಾಹ ಬಂದರೆ ಇಲ್ಲಿಂದ ದುಡ್ಡು ಕಳಿಸ್ತೀರಿ, ಅಲ್ಲಿಯ ಆನೆಗಳಿಗೆ ಇಲ್ಲೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀರಿ. ಇದು ಕನ್ನಡ ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕೈಲಿ ಆಗಲ್ಲ ಅಂದರೆ ಏನು ಅರ್ಥ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಗಮನಿಸ್ತಾ ಇರುವ ಹಾಗೆ ಕಾಸರಗೋಡು ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಇಂತಹ ಒಂದು ವಿವಾದ ಇದ್ದೇ ಇದೆ. ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೆಚ್ಚಿನದಾಗಿ ಹೇರಿಕೆ ಮಾಡಲಾಗ್ತಾ ಇದೆ ಅಂತ. ಈಗ ಸರ್ಕಾರದ ವತಿಯಿಂದಲೇ ಪ್ರಥಮ ಭಾಷೆಯಾಗಿ ಮಲಯಾಳಮನ್ನ ಕಲಿಕೆ ಮಾಡುವಂತಹ ಉದ್ದೇಶವನ್ನ ಹೊಂದಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹರೀಶ್. ಮಧು ನಾಗರಾಜ್, ಕೇರಳ ಸರ್ಕಾರ ಒಂದು ಹೊಸ ಮಸೂದೆಯನ್ನು ಅಂಗೀಕರಿಸಿರುವಂತಹದ್ದು. ಕೇರಳ ಮಲಯಾಳಿ ಭಾಷಾ 2025 ಮಸೂದೆನ ಅಂಗೀಕರಿಸಿರುವಂಥದ್ದು. ಅಂದ್ರೆ ಈ ಮಸೂದೆ ಏನು ಹೇಳುತ್ತೆ ಅಂತಂದ್ರೆ, ಕೇರಳದ ಗಡಿ ಭಾಗದಲ್ಲಿರ್ತಕ್ಕಂಥ ಅಥವಾ ಕೇರಳದ ಎಲ್ಲ ಶಾಲೆಗಳಲ್ಲೂ ಕೂಡ ಮಲಯಾಳಮನ್ನ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಬೋಧಿಸಬೇಕು ಅನ್ನುವಂತಹ ಒಂದು ಮಸೂದೆಯನ್ನ ಈಗ ಅಂಗೀಕರಿಸಿರುವಂತಹದ್ದು. ಇದು ಕೇರಳದ ಮತ್ತೆ ಕರ್ನಾಟಕದ ಗಡಿ ಭಾಗದಲ್ಲಿರ್ತಕ್ಕಂತಹ ಕನ್ನಡಿಗ ಮಕ್ಕಳಿಗೆ ಇದು ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾಸರಗೋಡಿನಲ್ಲಿ ಅತ್ಯಂತ ಹೆಚ್ಚಿನ ಕನ್ನಡಿಗ ಮಕ್ಕಳಿದ್ದಾರೆ. ಅವರು ಕನ್ನಡವನ್ನ ಭಾಷೆಯಾಗಿ ಓದ್ತಾ ಇರುವಂತದ್ದು ಮತ್ತೆ ಶಾಲೆಗಳಲ್ಲಿ ಕನ್ನಡವನ್ನೇ ಮತ್ತೆ ಬೋಧನೆಯನ್ನ ಮಾಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲಿಯ ಮಕ್ಕಳಿಗೆ ಮಲಯಾಳಂ ಅನ್ನ ಹೇರಿಕೆಯನ್ನ ಮಾಡಿದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ಕನ್ನಡ ಸತ್ಯ ಹೋಗುತ್ತೆ. ಮಕ್ಕಳು ಮತ್ತೆ ಕನ್ನಡವನ್ನ ಕಲಿಯುವಂತ ನಿದರ್ಶನಗಳೇ ಉದ್ಭವ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಕನ್ನಡವನ್ನ ಕೊಲ್ಲುವಂತ ಕೆಲಸ ನಡೆಯುತ್ತಿದೆ. ಮತ್ತೆ ಕನ್ನಡಿಗರಿಗೆ ಎಲ್ಲ ಒಂದ್ ಕಡೆ ಕನ್ನಡವನ್ನೇ ಮರೆಸುವಂತಹ ಕೆಲಸ ಈ ಒಂದು ಕೇರಳ ಸರ್ಕಾರ ಮಾಡ್ತಿದೆ ಅನ್ನುವಂತ ಆಕ್ರೋಶ ಈಗ ವ್ಯಕ್ತ ಆಗ್ತಿರುವಂತಹದ್ದು. ಮತ್ತೆ ಸ್ಥಳೀಯವಾಗೂ ಕೂಡ ಅಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದೆ. ನಾವು ಕನ್ನಡ ಕಲಿಬೇಕು ಅನ್ನುವಂತ ಇಷ್ಟ ಇದ್ರೂ ಕೂಡ ಮಲಯಾಳಂ ಅನ್ನ ಯಾಕೆ ನಮ್ಮ ಮೇಲೆ ಒತ್ತಡವನ್ನ ಹೇರ್ತೀರಿ ಮತ್ತೆ ಒತ್ತಾಯವನ್ನ ಮಾಡ್ತೀರಿ ಅನ್ನುವಂತ ಪ್ರಶ್ನೆಗೆ ಎದುರಾಗಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಕೂಡಲೇ ಈ ಮಸೂದೆಯನ್ನ ಕೇರಳ ಸರ್ಕಾರ ವಾಪಸ್ ಪಡೆದುಕೊಳ್ಳಬೇಕು, ಮತ್ತೆ ಇದು ವ್ಯಕ್ತಿಯ ಆಯ್ಕೆ ಮೇಲಿನ ದಾಳಿ ಮತ್ತೆ ಭಾಷೆಯನ್ನ ಕಲಿಬೇಕು ಅನ್ನುವಂತ ಹಕ್ಕೇನಿದೆ, ಇದರ ಹಕ್ಕಿನ ಮೇಲಿನ ದಾಳಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಪಿಣರಾಯಿ ವಿಜಯನ್ ಅವರಿಗೂ ಕೂಡ ಇದೇ ಮಾತನ್ನ ಅವರು ಹೇಳಿರುವಂತದ್ದು. ಅಂದ್ರೆ ಈ ಒಂದು ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾವಾಗ ಕೇರಳದಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಥವಾ ಕರ್ನಾಟಕದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಕೇರಳ ಮುಖ್ಯಮಂತ್ರಿ ಟ್ವೀಟ್ ಅನ್ನ ಮಾಡ್ತಾರೆ. ಇಲ್ಲಿ ಏನಾದ್ರೂ ಸಮಸ್ಯೆ ಆದಂತ ಸಂದರ್ಭ ಬಂದೆ ಕೋಗಿಲು ವಿಚಾರವನ್ನ ತೆಗೆದುಕೊಂಡ್ರೆ, ಕೋಗಿಲು ಬಡಾವಣೆಯಲ್ಲಿ ಏನು ಅಕ್ರಮ ನಿವಾಸಿಗಳಿದ್ರು ಅವರನ್ನ ಹೊರಹಾಕಿದಂತ ತಕ್ಷಣವೇ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ನಂತರ ವೇಣುಗೋಪಾಲ್ ಅವರು ಕೂಡ ಅದಕ್ಕೆ ಟ್ವೀಟ್ ಅನ್ನ ಮಾಡಿ ಕರ್ನಾಟಕ ಸರ್ಕಾರ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಟ್ವೀಟ್ ಅನ್ನ ಮಾಡ್ತಾರೆ. ಆದ್ರೆ ಕೇರಳದಲ್ಲಿ ಕರ್ನಾಟಕದ ಶಾಲೆಗಳಲ್ಲಿ ಕೇರಳದಲ್ಲಿ ಇರುವಂತಹ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯವನ್ನ ಮಾಡಬೇಕು ಅನ್ನುವಂತ ಮಸೂದೆಯ ಬಗ್ಗೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ? ಅಲ್ಲಿ ಕನ್ನಡಿಗರ ಹಕ್ಕುಗಳ ದಮನ ಆಗ್ತಿಲ್ವ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರುಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಮಸೂದೆಯನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು, ಮತ್ತೆ ಕರ್ನಾಟಕ ಸರ್ಕಾರ ಸೂಕ್ತ ವೇದಿಕೆಯಲ್ಲಿ ಇದನ್ನ ಪ್ರತಿಭಟಿಸಬೇಕು ಅನ್ನುವಂತಹದನ್ನ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆಗ್ರಹವನ್ನ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಕೇರಳದ ಏನು ಕಾಸರಗೋಡು ಭಾಗದಲ್ಲಿ 70%ಕ್ಕಿಂತ ಹೆಚ್ಚು ಕನ್ನಡ ಮಕ್ಕಳಿರುವಂತಹದ್ದು, ಕನ್ನಡ ಭಾಷೆಯನ್ನ ಕಲಿತಿರುವಂತದ್ದು. ಆ ಮಕ್ಕಳೆಲ್ಲವೂ ಕೂಡ ಈಗ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಕಲಿಬೇಕಾದಂತ ಅನಿವಾರ್ಯ ಸ್ಥಿತಿ ಬಂದಿರೋದ್ರಿಂದ ಕೂಡಲೇ ಈ ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಕೇರಳ ಸರ್ಕಾರ ಕೋಗಿಲು ಲೇಔಟ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಗ್ ತುರಿಸಿದಾಗ್ಲೂ ಕೂಡ ರಾಜಕೀಯವಾಗಿ ಏನೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು. ಬಟ್ ಈಗ ಕನ್ನಡಿಗರನ್ನೇ ಕೆಣಕುವಂತಹ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತಾ ಇದೆ. ಮಸೂದೆ ಮುಖಾಂತರವಾಗಿ ಮಲಯಾಳಂ ಹೇರಿಕೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಮಸೂದೆಯನ್ನ ಆದಷ್ಟು ಬೇಗ ಹಿಂಪಡಿಬೇಕು ಅನ್ನುವಂತಹ ಒತ್ತಾಯ
ಒತ್ತಾಯ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕೇರಳದ ಕಾಸರಗೋಡು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿದ್ದಾರೆ. ಅವರು ಕನ್ನಡ ಕಲಿಯೋದಕ್ಕೆ ಹೆಚ್ಚಿನದಾಗಿ ಮನಸ್ಸಿದೆ, ಅಂದ್ರೆ ಕನ್ನಡವನ್ನೇ ಕಲಿಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಮಧ್ಯದಲ್ಲಿ ಮಲಯಾಳಂ ಆಗಿ ಪ್ರಥಮ ಭಾಷೆಯಾಗಿ ಕಲಿಕೆಯನ್ನ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಈ ಸರ್ಕಾರ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ ಕೋಗಿಲು ಲೇಔಟ್ನಲ್ಲಿ ಅಲ್ಲಿನ ಸಂಸದರು ಬರ್ತಾರೆ, ಶಾಸಕರು ಬರ್ತಾರೆ, ಅಲ್ಲಿನ ನಿಯೋಗ ಬರುತ್ತೆ ಅಂತ ಹೇಳಿದ ತಕ್ಷಣ ಇಲ್ಲಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಅವರಿಗೆ ನೆಲೆಯನ್ನ ಕೊಡೋದಕ್ಕೆ ಮುಂದಾಗುತ್ತೆ. ಆದ್ರೆ ಸ್ವತಃ ಕನ್ನಡಿಗರಲ್ಲಿ ಸಫರ್ ಮಾಡ್ತಾ ಇದ್ದಾರೆ. ಅಂತಹವರಿಗೆ ಪರವಾಗಿ ಈಗ ಸರ್ಕಾರ ನಿಲ್ಬೇಕಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ. ಟ್ವೀಟ್ ಮಾಡಿ ಆದಷ್ಟು ಬೇಗ ಆ ಮಸೂದೆಯನ್ನ ಹಿಂಪಡಿಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ನಮ್ಮ ಮೂಲಭೂತ ಹಕ್ಕು ಅನ್ನುವಂತ ವಿಚಾರವನ್ನ ಕೂಡ ಇಲ್ಲಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ.